ನಮಸ್ಕಾರ ವೀಕ್ಷಕರೇ. ತೀವ್ರ ಕುತೂಹಲವನ್ನ ಕೆಳಿಸಿದ್ದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥ ಗೊಂದಲಕ್ಕೆ ಇದೀಗ ಬಹುತೇಕ ಒಂದು ಉತ್ತರ ಸಿಕ್ಕಂತೆ ಕಂಡು ಬರ್ತಾ ಇದೆ. ಕಳೆದ ಬಾರಿ ಬಿಜೆಪಿಯ ಬೆಂಬಲದೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಭರ್ಜರಿಯಾದ ಜಯವನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯ ವಿರುದ್ಧ ಜಯವನ್ನ ದಾಖಲಿಸಿದ್ದಂತಹ ಸುಮಲತಾ ಅವರು ಈ ಬಾರಿ ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟು, ನಾನು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನ ಬಿಡೋದಿಲ್ಲ, ರಾಜಕಾರಣ ಬಿಟ್ಟರು ಕೂಡ ಮಂಡ್ಯವನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂದಿದ್ರು. ಅದಾದ ನಂತರ ಜೆಡಿಎಸ್ ಕೂಡ ತನಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಡೋದ್ರ ಮೂಲಕ ತೀವ್ರ ಒಂದು ಕುತೂಹಲಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾರಣವಾಗಿತ್ತು. ಆದ್ರೆ ಇದೀಗ ಈ ಎರಡೂ ಪ್ರಶ್ನೆಗಳಿಗೆ ಬಿಜೆಪಿಯ ವರಿಷ್ಠ, ಅದರಲ್ಲೂ ಕೂಡ ಅಮಿತ್ ಶಾ ಅವರು ಅತ್ಯಂತ ಒಂದು ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳೋದ್ರ ಮೂಲಕ ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಕುರಿತು ಇದ್ದಂತಹ ಗೊಂದಲ ಇದೀಗ ಬಹುತೇಕ ಬಗೆಹರಿದಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬಿಜೆಪಿ ಹಾಗೂ ಜೆಡಿಎಸ್ ನ ಮೂಲಗಳಿಂದ ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಮೊನ್ನೆ ತಾನೇ ಬಿಜೆಪಿಯ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿದ್ದಂತಹ ಸುಮಲತಾ ಅವರು ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆಯನ್ನ ಮಾಡಿ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದನೇ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅದಾದ ನಂತರ ಮಂಡ್ಯದ ಲೋಕಸಭಾ ಚುನಾವಣೆಯ ಕುರಿತು ಅತ್ಯಂತ ಸ್ಪಷ್ಟ ನಿರ್ಧಾರಕ್ಕೆ ಕಂಡು ಬಂದಂತಹ ಸುಮಲತಾ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಣಕ್ಕೆ ಇಳಿಯೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ. ಸುಮಲತಾ ಇಷ್ಟೊಂದು ಹಠ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ಒಂದು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ತನ್ನನ್ನ ಬಿಟ್ಟು ಬೇರೆಯವರಾಗೋದಕ್ಕೆ ಯಾಕೆ ಒಪ್ಪಿಗೆಯನ್ನು ಸೂಚಿಸಿದ್ರು ಅಂತಕ್ಕಂಥ ಪ್ರಶ್ನೆಗೆ ಇದೀಗ ಬಿಜೆಪಿಯ ಮೂಲಗಳು ಹೇಳ್ತಿರ್ತಕ್ಕಂಥ ಪ್ರಕಾರ ಸುಮಲತಾ ಅವರು ಎರಡು ಪ್ರಮುಖವಾದ ಕಂಡೀಷನ್ಗಳೊಂದಿಗೆ ಈ ಒಂದು ಕ್ಷೇತ್ರವನ್ನ ತ್ಯಾಗ ಮಾಡತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಈಗಾಗಲೇ ಸುಮಲತಾ ಅವರು ಕಾಂಗ್ರೆಸ್ನ ಸೇರ್ಪಡೆ ಆಗೋದ್ರ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಅದೇ ರೀತಿ ಮಂಡ್ಯದಲ್ಲಿ ಈ ಬಾರಿ ಸುಮಲತಾ ಅವರ ಬದಲಾಗಿ ಜೆಡಿಎಸ್ ನ ಅಭ್ಯರ್ಥಿ ಕಣಕ್ಕಿಳಿತಾರೆ. ಸುಮಲತಾ ಅವರಿಗೆ ಬಿಜೆಪಿ ಬೆಂಗಳೂರಿನ ಪ್ರತಿಷ್ಠಿತ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಅದರ ಮುಂದುವರೆದ ಭಾಗವಾಗಿನೂ ಕೂಡ ಸುಮಲತಾ ಅವರಿಗೆ ಬಿಜೆಪಿ ರಾಜ್ಯಸಭೆಯ ಟಿಕೆಟ್ ಅನ್ನ ಕೊಡೋದ್ರ ಮೂಲಕ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ನೇಮಕ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಈ ಎಲ್ಲಾ ಸಾಧ್ಯತೆಗಳನ್ನು ತಳ್ಳಿ ಹಾಕಿದ್ದಂತಹ ಸುಮಲತಾ ಅವರು, ನಾನು ಯಾವುದೇ ಕಾರಣಕ್ಕೂ ಈ ಯಾವ ಆಫರ್ಗಳನ್ನು ಒಪ್ಕೊಳ್ಳೋದಿಲ್ಲ, ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಉತ್ತರವನ್ನ ನೀಡ್ತಾನೆ ಬಂದಿದ್ರು. ಯಾವಾಗ ಸುಮಲತಾ ಅವರು ದೆಹಲಿಯ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಾಪಸ್ ಬಂದರೋ ಅದಾದ ನಂತರ ಸ್ವಲ್ಪ ಸಾಫ್ಟ್ ಆದಂತೆ ಕಂಡು ಬರ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಬಿಜೆಪಿಯ ವರಿಷ್ಠ ಅಮಿತ್ ಶಾ ಅಂದ್ರೆ ತಪ್ಪಾಗೋದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕುರಿತು ಸುಮಲತಾ ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಬಹುತೇಕ ಅಮಿತ್ ಶಾ ಅವರು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ಲಭ್ಯವಾಗಿದೆ. ಸುಮಲತಾ ಅವರಿಗೆ ಅಮಿತ್ ಶಾ ಅವರು ಒಂದು ಸಂಧಾನ ಸೂತ್ರವನ್ನ ಕೊಡೋದ್ರ ಮೂಲಕ ಇದೀಗ ಸುಮಲತಾ ಅವರು ಕೂಡ ಆ ಒಂದು ಸೂತ್ರಕ್ಕೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಹೌದು ಸ್ನೇಹಿತರೆ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಜೆಡಿಎಸ್ ನ ಅಭ್ಯರ್ಥಿಯನ್ನ, ಅದರಲ್ಲೂ ಕೂಡ ಅತ್ಯಂತ ಆಶ್ಚರ್ಯಕರ ರೀತಿಯ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಣ. ಆ ಮೂಲಕ ನೀವು ಕ್ಷೇತ್ರವನ್ನು ತ್ಯಾಗ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಕ್ಕಲಿಗರ ಮನಸ್ಸನ್ನ ನೀವು ಗೆಲ್ತೀರಿ ಈ ಒಂದು ತ್ಯಾಗ ಮಾಡೋದ್ರ ಮೂಲಕ ಅಂತಕ್ಕಂಥ ಒಂದು ಪಾಠವನ್ನ ಮಾಡೋದ್ರ ಮೂಲಕ ಬಹುತೇಕ ಸುಮಲತಾ ಅವರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಉತ್ತರಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ಸುಮಲತಾ ಅವರಿಗೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಒಂದು ಮಾತುಗಳು ಯಾವ್ಯಾವು, ಸುಮಲತಾ ಅವರು ಅಮಿತ್ ಶಾ ಅವರ ಈ ಒಂದು ಮಾತಿಗೆ ಯಾಕೆ ಒಪ್ಕೊಂಡ್ರು, ಇದೆಲ್ಲ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಸುಮಲತಾ ಅವರು ಎರಡು ಪ್ರಮುಖ ಷರತ್ತಿನೊಂದಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ತ್ಯಾಗ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದಾವೆ. ಹಾಗಾದ್ರೆ ಆ ಎರಡು ಕಂಡೀಷನ್ಗಳೇನು?
ಸುಮಲತಾ ಅವರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮುಂದೆ ಹಾಕಿರ್ತಕ್ಕಂಥ ಎರಡು ಪ್ರಮುಖವಾದ ಕಂಡೀಷನ್ಗಳು ಏನು ಅಂದ್ರೆ, ಮೊದಲನೇ ಕಂಡೀಷನ್, ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದೇಶದ ಮಾಜಿ ಪ್ರಧಾನಿ, ಕರ್ನಾಟಕದಿಂದ ಆಯ್ಕೆಯಾಗಿದ್ದಂತ ಏಕೈಕ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಈ ಒಂದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು, ಒಂದನೇ ಕಂಡೀಷನ್. ಎರಡನೇದು, ಈ ದೇವೇಗೌಡರ ಅವಧಿ ಮುಗಿದ ನಂತರದ ಅವಧಿಗೆ ನನಗೆ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಎರಡು ಕಂಡೀಷನ್ ಅನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಹಾಕಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಇದೆ. ಈ ಎರಡೂ ಸುಮಲತಾ ಅವರ ಕಂಡೀಷನ್ಗೆ ಈಗಾಗಲೇ ಬಿಜೆಪಿ ಸಂಪೂರ್ಣ ಒಪ್ಪಿಗೆಯನ್ನ ಕೊಟ್ಟಿದೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಬಿಜೆಪಿಗೆ ಸೂಕ್ತ ಅಭ್ಯರ್ಥಿ ಇಲ್ಲ. ಆದ್ರಿಂದ ಸುಮಲತಾ ಅವರನ್ನ ಮುಂದಿನ ಚುನಾವಣೆಗೆ ಇಳಿಸೋದಕ್ಕೆ ಬಿಜೆಪಿಗೆ ಯಾವುದೇ ರೀತಿಯ ಒಂದು ತೊಂದರೆ ಅಂತೂ ಕಂಡು ಬರೋದಿಲ್ಲ. ಆದ್ರೆ ಸುಮಲತಾ ಅವರು ಹಾಕಿರ್ತಕ್ಕಂಥ ಎರಡು ಕಂಡೀಷನ್ಗಳಲ್ಲಿ ಒಂದು ಕಂಡೀಷನ್ ಅನ್ನ ಜೆಡಿಎಸ್ ನಾಯಕರು ಈಗಾಗಲೇ ಮುಕ್ತ ಮನಸ್ಸಿಂದ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಏನು ಒಂದನೇ ಕಂಡೀಷನ್? ದೇವೇಗೌಡ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥ ಕಂಡೀಷನ್ಗೆ ಸುಮಲತಾ ಅವರು ಏನು ಜೆಡಿಎಸ್ ನಾಯಕರು ಸಂಪೂರ್ಣ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸುಮಲತಾ ಹಾಕಿರ್ತಕ್ಕಂಥ ಎರಡನೇ ಕಂಡೀಷನ್ಗೆ ಇನ್ನೂ ಒಪ್ಪಿಗೆ ಕೊಡೋದಿಕ್ಕೆ ಜೆಡಿಎಸ್ ನಾಯಕರು ಮೀನಾಮೇಷವನ್ನ ಎಣಿಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಆದ್ರೂ ಕೊನೆ ಕ್ಷಣದಲ್ಲಿ ಜೆಡಿಎಸ್ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದೆ, ಈ ಒಂದು ಸೋಲಿನಿಂದ ತೀವ್ರ ಕಂಗೆಟ್ಟಿರ್ತಕ್ಕಂಥ ಜೆಡಿಎಸ್ ಸುಮಲತಾ ಅವರು ಹಾಕಿರ್ತಕ್ಕಂಥ ಎರಡು ಕಂಡೀಷನ್ಗಳನ್ನ ಒಪ್ಕೊಳ್ಳೋದ್ರ ಮೂಲಕ ಸದ್ಯಕ್ಕೆ ಈಗ ಆಗೋದಾಗ್ಲಿ ಮುಂದ್ ಬರ್ತಕ್ಕಂಥದ್ದ ಆಮೇಲೆ ನೋಡ್ಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಒಂದ್ ವೇಳೆ ಸುಮಲತಾ ಹಾಕಿರ್ತಕ್ಕಂಥ ಎರಡೂ ಷರತ್ತುಗಳಿಗೆ ಜೆಡಿಎಸ್ ನ ನಾಯಕರು ಒಪ್ಪಿಗೆ ಸೂಚಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಈಗಾಗಲೇ ನಿರ್ಧಾರವಾಗಿರುವಂತೆ ಸುಮಲತಾ ಅವರು ಈ ಬಾರಿ ಯಾವುದೇ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಆ ಮೂಲಕ ದೇವೇಗೌಡರಿಗೆ ಕ್ಷೇತ್ರವನ್ನ ತ್ಯಾಗ ಮಾಡೋದ್ರ ಮೂಲಕ ಆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಪೂರ್ಣ ಒಕ್ಕಲಿಗರ ಒಂದು ಮನಸ್ಸನ್ನ ಗೆಲ್ಲೋ ಪ್ರಯತ್ನಕ್ಕೆ ಸುಮಲತಾ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಆದ್ರೆ ಸುಮಲತಾ ಹಾಕಿರ್ತಕ್ಕಂಥ ಈ ಎರಡು ಕಂಡೀಷನ್ ಅನ್ನ ಜೆಡಿಎಸ್ ನಾಯಕರು ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿದಾವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಒಂದ್ ವೇಳೆ ಈ ಎರಡೂ ಕಂಡೀಷನ್ಗಳಿಗೆ ಜೆಡಿಎಸ್ ನಾಯಕರು ಒಪ್ಪಿಗೆ ಕೊಟ್ಟು ದೇವೇಗೌಡರ ನಂತರದ ಅವಧಿಯಲ್ಲಿ ಸುಮಲತಾ ಅವರನ್ನೇ ಅಭ್ಯರ್ಥಿ ಮಾಡೋದಕ್ಕೆ ನನ್ಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದೆ ಆದ್ರೆ ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ, ಅದು ಕೂಡ ಹಾಲಿ ಸಂಸದೆ ಸುಮಲತಾ ಅವರ ಬೆಂಬಲದೊಂದಿಗೆ ಬಹುಮತರ ಅಂತರದಿಂದ ಗೆಲ್ತಕ್ಕಂಥದ್ದು ಕನ್ಫರ್ಮ್ ಅಂದ್ರೆ ತಪ್ಪಾಗೋದಿಲ್ಲ. ಕಾದ್ ನೋಡೋಣ ಸ್ನೇಹಿತರೆ, ಮಂಡ್ಯ ಲೋಕಸಭಾ ಚುನಾವಣೆ ಇನ್ನು ಯಾವ್ಯಾವ ಎಲ್ಲ ದಿಕ್ಕನ್ನ ಪಡೆದುಕೊಳ್ಳುತ್ತೆ, ಸುಮಲತಾ ಅವರು ಖಂಡಿತವಾಗ್ಲೂ ಕ್ಷೇತ್ರವನ್ನ ತ್ಯಾಗ ಮಾಡ್ತಾರ ಅಥವಾ ಸುಮಲತಾ ಅವರು ಹಾಕಿರ್ತಕ್ಕಂಥ ಎರಡು ಷರತ್ತುಗಳಿಗೆ ಜೆಡಿಎಸ್ ನ ನಾಯಕರು ಒಪ್ಪಿಗೆಯನ್ನ ಕೊಡ್ತಾರೋ ಅಥವಾ ಕೊಡೋದಿಲ್ಲೋ. ಈಗಾಗಲೇ ಬಿಜೆಪಿಗೆ ಸುಮಲತಾ ಅವರನ್ನ ಹಾಕಿರ್ತಕ್ಕಂಥ ಕಂಡೀಷನ್ ಒಪ್ಪಿಕೊಳ್ಳೋದಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಸುಮಲತಾ ಅವ್ರಿಗೂ ಕೂಡ ನರೇಂದ್ರ ಮೋದಿ ದೇಶದ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದು ಏಕೈಕ ಗುರಿ ಇರೋದ್ರಿಂದ ಸುಮಲತಾ ಅವರು ಕೂಡ ಕ್ಷೇತ್ರದ ತ್ಯಾಗಕ್ಕೆ ಅಮಿತ್ ಶಾ ಅವರ ಮಾತಿಗೆ ಹೋಗೊಟ್ಟು ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜೆಡಿಎಸ್ ನ ನಾಯಕರ ನಿರ್ಧಾರದ ಮೇಲೆ ಇದೀಗ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ನಿಂತಿದೆ. ಬಹುತೇಕ ಸುಮಲತಾ ಅವರ ಹಾಕಿರ್ತಕ್ಕಂಥ ಎರಡು ಷರತ್ತುಗಳನ್ನ ಜೆಡಿಎಸ್ ನಾಯಕರು ಒಪ್ಕೊಳ್ಳೋದ್ರ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಜೆಡಿಎಸ್ಗೆ ಸುಲಭ ತುತ್ತಾಗಬಹುದು ಅಂತಕ್ಕಂಥ ಒಂದು ಚರ್ಚೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ಖಂಡಿತವಾಗ್ಲೂ ದೇವೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಆದ್ರೆ ಖಂಡಿತ ಅವರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೆಳವಣಿಗೆಗಳಾಗ್ತವೆ, ಅದರಿಂದ ಏನಾದ್ರೂ ವ್ಯತ್ಯಾಸಗಳಾಗ್ತವ, ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭ ದಿನಗಳು. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.